ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ. ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದಕ್ಕೆ ಫಿಕ್ಸ್ ಆಗಿದೆ. ಪ್ರಮಾಣ ವಚನ ಡೇಟು ಬಹುತೇಕ ಫಿಕ್ಸ್ ಆಗಿದೆ, 5ನೇ ತಾರೀಕು ಅಂತ. ಅಜ್ಜಯ್ಯನವ್ರನ್ನ ಆಶೀರ್ವಾದ ಪಡ್ಕೊಂಡು ತುಂಬ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಇನ್ನೇನು ಒಂದು ವಾರದಲ್ಲಿ ಸಿಎಂ ಆಗ್ತಾರೆ. ಈಗ ಏನೇನು ಆಗ್ತಾ ಇದೆ ಅಸಲಿಗೆ? ರಾತ್ರಿ ನಡೀತಿರೋದು ಏನೇನು? ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಯಲ್ಲೇ ಬೀಡುಬಿಟ್ಟಿರೋದು ಯಾಕೆ? ಎಷ್ಟು ಶಾಸಕರ ಬಲ ಇದೆ? ಶಾಸಕರ ಹೆಡ್ ಕೌಂಟ್ ಕೂಡ ನಡೆಯುತ್ತಾ? ಅದೆಲ್ಲ ಮಾಹಿತಿ ಇಡ್ತಾ ಹೋಗ್ತೀವಿ. ಈಗ ಸಿದ್ದು ಕ್ಯಾಂಪ್ನ ಸಚಿವರೆಲ್ಲ ಬಹಳ ಇರುಸು ಮುರುಸಿಗೊಳಗಾಗಿದ್ದಾರೆ. ಸುರ್ಜೇವಾಲಾ ಅವರು ಬರ್ತಿದ್ದಾರೆ, ವೇಣುಗೋಪಾಲ್ ಅವರು ಬರ್ತಿದ್ದಾರೆ. ಯಾಕೆ ಬರ್ತಿದ್ದಾರೆ? ಗುರುವಾರ ಸಿದ್ದರಾಮಯ್ಯನವ್ರದ್ದು ಕೊನೆಯ ಸಂಪುಟ ಸಭೆ ಅಂತ ಹೇಳಲಾಗ್ತಿದೆ. ಶುಕ್ರವಾರ ಬಹುತೇಕ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯುತ್ತೆ. ಅಲ್ಲೇ ಶಾಸಕಾಂಗ ನಾಯಕನ ಅಂದರೆ ಹೊಸ ಶಾಸಕಾಂಗ ನಾಯಕನ ಆಯ್ಕೆ ಆಗುತ್ತೆ. ಈಗಾಗಲೇ ರಾಜ್ಯಪಾಲರ ಬಳಿ ಟೈಮ್ ಕೇಳಿದ್ದಾರೆ ಸಿದ್ದರಾಮಯ್ಯನವರು. ಅವ್ರು ರಾಜೀನಾಮೆ ಕೊಡೋದಕ್ಕೆ ಅಂತ ಸಮಯವನ್ನು ಕೇಳಿದ್ದಾಗಿದೆ. ಸೊ ಮೇಜರ್ ಡೆವಲಪ್ಮೆಂಟ್ ಕರ್ನಾಟಕದಲ್ಲಿ ಆಗುತ್ತಾ ಇಲ್ವಾ ಕಡೆಗೂ ಒಂದು ಕ್ಲೈಮ್ಯಾಕ್ಸ್ಗಂತೂ ಬಂದಾಗಿದೆ. ರಾಜ್ಯಪಾಲರ ಬಳಿ ತೆರಳಲಿದ್ದಾರೆ ಸಿದ್ದರಾಮಯ್ಯನವರು. ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಪಾಲರ ಬಳಿ ಹೋಗಿ ಹಕ್ಕು ಮಂಡನೆ ಮಾಡ್ತಾರೆ. ರಾಜ್ಯಕ್ಕೆ ಹೈಕಮಾಂಡಿಂದ ವೀಕ್ಷಕರ ಆಗಮನ ಆಗಲಿದೆ. ಸೊ ಇಷ್ಟೆಲ್ಲ ಬೆಳವಣಿಗೆಗಳು ಈಗ ಗರಿಗೆದರಿರೋದು ಕೈಪಾಳ್ಯದಲ್ಲಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೇರೆ ಕರೆದಿದ್ದಾರೆ ಸಿದ್ದರಾಮಯ್ಯನವರು. ತಮ್ಮೆಲ್ಲ ಸಚಿವರಿಗೆ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ದಾರೆ. ಸೊ ಆ ಮೂಲಕ ಸಚಿವರಿಗೆಲ್ರಿಗೂ ಒಂದು ರೀತಿಯಲ್ಲಿ ವಿದಾಯ ಇದು ಅಂತಲೇ ಹೇಳಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಇನ್ನೂ ಯಾಕೆ ಡೆಲ್ಲಿಲೇ ಬೀಡ್ಬಿಟ್ಟಿದ್ದಾರೆ ಅಂದರೆ ಹೇಳೋಕ್ಕಾಗಲ್ವಲ್ಲ. ರಾತ್ರಿ ಬೆಳಗಾಗೋದ್ರ ಒಳಗಡೆ ಏನು ಬೇಕಾದರೂ ಆಗ್ಬೋದು ಸಮ್ಟೈಮ್ಸ್. ಮತ್ತು ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿಬಿಡೋದೇ ದೊಡ್ಡ ಸಾಧನೆ ಅಲ್ಲ. ಸಿದ್ದರಾಮಯ್ಯನವರು ಮುಂದೆ ಸರ್ಕಾರಕ್ಕೆ ಏನೂ ಥ್ರೆಟ್ ಮಾಡದಂತೆ ನೋಡಿಕೊಳ್ಳೋದು ದೊಡ್ಡ ಸಾಧನೆ ಹೈಕಮಾಂಡ್ ಮಾಡಬೇಕಾಗಿರೋದು. ಯಾಕಂದರೆ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ಇದನ್ನು ತಡಿಲೂಬಹುದಿತ್ತು. ಬಟ್ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿರೋದ್ರಿಂದಾಗಿ ಅವ್ರಿಗೆ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಉಳ್ಕೊಳ್ಬಾರ್ದಲ್ಲ. ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೊಂಡ್ರು ಸಿದ್ದರಾಮಯ್ಯನವರು. ಇಷ್ಟು ಕೊಟ್ಟರು ಹೊರಗಡೆಯಿಂದ ಬಂದವರು ಏನೇನು ಪ್ರಮುಖ ಹುದ್ದೆಗಳು ಸಿಕ್ಕು ಅವ್ರಿಗೆ. ಕೊನೆಗೆ ದಾಖಲೆ ಬರೆಯೋದಕ್ಕೆ, ಅರಸು ದಾಖಲೆ ಮುರಿಯೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾಯಿತು. ಹಾಗಾಗಿ ಇನ್ನೂ ಹಿಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದಲ್ಲ. ಹೇಗೋ ಅವರು ರಾಜಕೀಯ ನಿವೃತ್ತಿ ಆಗೋ ಸಮಯ ಹತ್ತಿರಕ್ಕೆ ಬರ್ತಿರೋದ್ರಿಂದ, ವಯಸ್ಸು ಆಗಿರೋದ್ರಿಂದ ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬಿಟ್ಕೊಟ್ಟಿದ್ದಾರೆ. ಬಟ್ ಅವರು ಮನಸ್ಸು ಮಾಡಿದ್ರೆ, ಪಟ್ಟು ಹಿಡಿದ್ರೆ ಏನು ಬೇಕಾದರೂ ಮಾಡ್ಬೋದಿತ್ತು. ಈಗ ಅವ್ರ ಆಪ್ತರೆಲ್ಲ ಸಿಡ್ದೇಳದಂತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಅವರೇ ಕೂತು ನೋಡಬೇಕಾಗತ್ತೆ. ಸಿದ್ದರಾಮಯ್ಯನವರೇ ಅದನ್ನು ಎನ್ಶೂರ್ ಮಾಡಬೇಕಾಗತ್ತೆ. ಮೈತ್ರಿ ಸರ್ಕಾರ ನಡೆದಂಗೆ ನಡೆಯುತ್ತೆ ಇನ್ನು ಮುಂದೆ. ಕೈ ಸರ್ಕಾರ ಜಸ್ಟ್ ಲೈಕ್ ಈಗ JDS ಕಾಂಗ್ರೆಸ್ಸು ಮೈತ್ರಿ ಆದಾಗ ಸಿದ್ದರಾಮಯ್ಯನವರನ್ನ ಸಮನ್ವಯ ಸಮಿತಿ ಅದು ಇದು ಅಂತ ಮಾಡಿದ್ರಲ್ಲ, ಹಂಗೆ ನಡೆಯುತ್ತೆ ಸರ್ಕಾರ. ಸಿದ್ದರಾಮಯ್ಯನವರು ಈಗ ಡಿ.ಕೆ. ಕ್ಯಾಂಪ್ ಮತ್ತು ಸಿದ್ದು ಕ್ಯಾಂಪ್ನ ನಡುವಿನ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಸಿದ್ದರಾಮಯ್ಯನವರು ಮುಂದೆ ಏನು ಮಾಡ್ತಾರೆ ಅನ್ನೋದೇ ಭಾರಿ ಕುತೂಹಲ. ಯಾಕಂದ್ರೆ ಅವ್ರನ್ನ ಅಕೊಮಡೇಟ್ ಮಾಡೋಕ್ಕೆ ಯಾವ ಜಾಗನೂ ಕಾಣಿಸ್ತಾ ಇಲ್ಲ. ರಾಜ್ಯದಲ್ಲಂತೂ ಯಾವ ಜಾಗನೂ ಇಲ್ಲ. ರಾಷ್ಟ್ರ ರಾಜಕಾರಣದಲ್ಲಿ ಹೆಚ್ಚಂದರೆ ರಾಜ್ಯಸಭೆಗೆ ಹೋಗಬಹುದು. ಹಿಂದಿ ಅವರು ಕಂಫರ್ಟಬಲ್ ಇಲ್ಲ. ಹಾಗಾಗಿ ಏನು ಮಾಡ್ತಾರೆ, ಯಾವ ರೀತಿ ಹುದ್ದೆ ಕೊಡ್ತಾರೆ, AICC ಲೆವೆಲಲ್ಲಿ ಇಡೀ ರಾಷ್ಟ್ರಕ್ಕೆ ಅವರ ಬಲ ಬಳಸ್ಕೊಳ್ಳೋ ರೀತಿಯಲ್ಲಿ ಏನಾದರೂ ಮಾಡಬಹುದು. ಸಿದ್ದರಾಮಯ್ಯನವರು ಅದರತ್ತ ಆಸಕ್ತಿ ತೋರಿಸ್ತಾರ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೀಗ ಪಟ್ಟ ಅಂತೂ ಭದ್ರ ಆಗಿದೆ. ನೋಡಿ, ಸಿದ್ದರಾಮಯ್ಯನವರು ಯಾವುದೇ ಕಾರ್ಯಕ್ರಮ ಈಗ ನಿಗದಿ ಮಾಡೇ ಇಲ್ಲ. 10:00 ನೆಹರು ಪುಣ್ಯ ಸ್ಮರಣೆ ನಡೆಯುತ್ತೆ. ವಿಧಾನಸೌಧ ಪೂರ್ವ ದಿಕ್ಕಲ್ಲಿರುವಂಥ ನೆಹರು ಪ್ರತಿಮೆಗೆ ಮಾಲಾರ್ಪಣೆ ನಡೆಯುತ್ತೆ. ಅದಾದಮೇಲೆ ಯಾವುದೇ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯನವರು ಇಟ್ಟುಕೊಳ್ತಾ ಇಲ್ಲ. ಅಂದರೆ ಫೈನಲ್ ಆಗಿ ಎಲ್ಲ ಕ್ಲಿಯರ್ ಮಾಡೋದು, ಒಂದಿಷ್ಟು ಅವರು ಹೋಗಲೇಬೇಕು ಅಂತ ಅಂದ್ಕೊಂಡಿರೋದಿರುತ್ತಲ್ಲ, ಅದನ್ನೆಲ್ಲ ಕ್ಲಿಯರ್ ಮಾಡೋದನ್ನು ಪ್ರಯಾರಿಟಿಯಾಗಿ ತಗೊಳ್ತಿದ್ದಾರೆ ಉಳಿದಿರುವಂಥ 2-3 ದಿನಗಳಲ್ಲಿ. ಸೊ CM ಆಗೋದಕ್ಕೆ ಶಾಸಕರ ಬೆಂಬಲ ಎಷ್ಟಿದೆ ಅನ್ನೋದು ಕೂಡ ಎಕ್ಸ್ಪೋಸ್ ಆಗೋ ರೀತಿಯಲ್ಲಿ ಏನಾದರೂ ಮಾಡ್ತಾರಾ ಕಾದು ನೋಡಬೇಕು. ಯಾಕಂದರೆ ಶಾಸಕರ ಹೆಡ್ ಕೌಂಟು ನಡೆಯುತ್ತಾ. ಈಗ ಹೈಕಮಾಂಡ್ ಆಶೀರ್ವಾದ ಇರೋದ್ರಿಂದ ಅದು ನಡೆಯಲ್ಲ. ಸ್ಟಿಲ್ ಅದೊಂದು ಆಗಲಿ ಅನ್ನೋ ಥರದ ಒತ್ತಾಯ, ಶಾಸಕರ ಮತ ಸಂಗ್ರಹನೂ ನಡೀಲಿ ಅನ್ನೋ ಥರ ಕೆಲವರು ಹೇಳ್ತಿದ್ದಾರೆ. ಈಗ 40-50 ಶಾಸಕರ ನಂಬರ್ ಅಂತೂ ತೋರಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ರೆಡಿ ಇದ್ದಾರೆ. ಆದರೆ ಈಗ ಒಂದ್ಸಲ CM ಅಂತ ಫಿಕ್ಸ್ ಆಗಿಬಿಟ್ರೆ ಕ್ಯಾಂಪ್ ಚೇಂಜ್ ಆಗುತ್ತೆ. ಸಹಜವಾಗಿ ಸಚಿವ ಸ್ಥಾನ ವಹಿಸ್ತಾ ಇರೋರು ಪಕ್ಷದಲ್ಲಿ ಮುಂದಿನ ಚುನಾವಣೆಯಲ್ಲಿ ತಮಗೆಲ್ಲ ರೀತಿಯಲ್ಲಿ ಬಲ ಬೇಕಾಗುತ್ತೆ, ತನುಮನಧನ ಬೇಕಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆಗಿರೋದು ಅದೇ ರೀಸನ್ಗೆ. ಹೈಕಮಾಂಡ್ ಅವರಲ್ಲಿ ಭವಿಷ್ಯ ನೋಡ್ತಿದೆ. ಹಾಗಾಗಿ ಕ್ಯಾಂಪ್ ಚೇಂಜ್ ಮಾಡಿಬಿಟ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಲ ಸಿಕ್ಕೇ ಸಿಗತ್ತೆ. ಈಗ ಸದ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಶಾಸಕರ ಬಲ ಇಲ್ಲ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅದೆಲ್ಲ
ತಲೆ ಕೆಳಗಾಗಿದೆ ಲೆಕ್ಕಾಚಾರ. ಹೈಕಮಾಂಡ್ ಕೃಪಾ ಕಟಾಕ್ಷದಿಂದ ಅದರಲ್ಲೂ ಪ್ರಿಯಾಂಕಾ ವಾದ್ರಾ ಅವರೇ ಫೈನಲ್ ಮಾಡಿರೋದು ಇದನ್ನು. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರ ಲೆಕ್ಕಾಚಾರ ಇಷ್ಟೇ, ಪ್ರತಿ ಸಲ ನಾವು ಕೆಲವೊಂದು ಆತಂಕ ಅಂಜಿಕೆಯಿಂದಾನೇ ಈ ರೀತಿ ಕಳ್ಕೊಂಡಿದ್ದೀವಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಳ್ಕೊಂಡಿದೆ ಬೇಕಾದಷ್ಟು. ಈಗ ರಿಸ್ಕ್ ತಗೊಳ್ಳೋ ಸಮಯ, ಏನಾದರೂ ಒಂದು ಬದಲಾವಣೆ ಮಾಡಿದಾಗಲೇ ಅಲ್ವಾ. ಹೊಸ ಪ್ರಯೋಗಗಳನ್ನು ಮಾಡದಿದ್ರೆ ಹೆಂಗೆ? ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇರೋವಾಗ ನೋಡೋಣ, ರಿಸ್ಕ್ ತಗೊಳ್ಳೋಣ. ಇಷ್ಟು ದಿನ ಸುಮ್ಮನೆ ಕೂತಿದ್ದಾಯ್ತು, ಇನ್ನು ಮುಂದೆ ಏನಾಗುತ್ತೋ ಆಗಲಿ, ಹೊಸತನ ಬೇಕು ಅನ್ನೋ ರೀತಿಯಲ್ಲಿ ಪ್ರಿಯಾಂಕಾ ಪಟ್ಟು ಹಿಡಿದು ಕೇರಳದಲ್ಲಿರಬಹುದು, ಕರ್ನಾಟಕದಲ್ಲಿರಬಹುದು ದೊಡ್ಡ ಬದಲಾವಣೆಗೇನೆ ಕಾರಣ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅದೃಷ್ಟ ಕೈ ಹಿಡಿದಿದೆ. ಸೊ ಬರ್ತಿದ್ದಂಗೆ ಅಜ್ಜಯ್ಯನವರ ದರ್ಶನ ಪಡ್ಕೊಂಡು ಡೇಟನ್ನು ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡ್ತಾರೆ. ಈಗ ಸಂಪುಟ ಸಭೆ ಇದೆ ಅಂತ ಹೇಳಲಾಗ್ತಿದೆ, ಅದೇ ಲಾಸ್ಟ್ ಸಂಪುಟ ಸಭೆ ಸಿದ್ದರಾಮಯ್ಯನವ್ರದ್ದು ಅಂತ. ಬಟ್ ಮಾಡ್ತಾರಾ ಇಲ್ವಾ ಸಿದ್ದರಾಮಯ್ಯನವರು? ಸಂಪುಟ ಸಭೆ ಮಾಡದೇನೆ ಹಾಗೇ ಹೋಗಿ ರಾಜೀನಾಮೆ ಕೊಡೋ ಚಾನ್ಸಸ್ಸು ಇದೆ. ಅವ್ರಿಗೂ ಒಂದು ಸ್ವಲ್ಪ ಬೇಸರ ಇರುತ್ತೆ, ಇಷ್ಟು ಸುದೀರ್ಘ ಅವಧಿ ಸಾಗಿ ಬಂದಿದ್ದಾರೆ, ಈಗ ನಿರ್ಗಮಿಸಬೇಕು ಅಂದರೆ ಒಂದು ಭಾರವಾದಂತಹ ಮನಸ್ಸಿನೊಂದಿಗೆ ನಿರ್ಗಮಿಸಬೇಕಾಗತ್ತೆ. ಸೊ ಮತ್ತೆ ಸಂಪುಟ ಸಭೆ ಮಾಡೋ ಡೌಟು ಅಂತಲೂ ಒಂದು ಕಡೆಯಿಂದ ಬರ್ತಿದೆ. ನೋಡಬೇಕು ಸಂಪುಟ ಸಭೆ ಮಾಡ್ತಾರಾ ಅಥವಾ ಬರೀ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಅನ್ಅಫಿಷಿಯಲ್ ಆಗಿ ಎಲ್ಲರಿಗೂ ವಿದಾಯ ಹೇಳ್ತಾರ ಅನ್ನೋದನ್ನು ಕಾದು ನೋಡಬೇಕು. ಇವತ್ತು ನಡೆದ್ರೆ ಇವತ್ತು ಇಲ್ಲ ನಾಳೆ ಗುರುವಾರದ ಒಳಗಡೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಅನ್ನೋದು ಸಿಗ್ತಾ ಇರುವಂಥ ಮಾಹಿತಿ. ನಿನ್ನೆ ಸಿದ್ದರಾಮಯ್ಯನವರು ಆಪ್ತರಿಗೆ ಎಲ್ಲರಿಗೂ ತಿಳಿಸ್ತಾರೆ, ಹಿಂಗಾಯಿತು ಹೈಕಮಾಂಡ್ ಹೇಳಿದೆ, ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ ಅಂತ ಬೆಳಗ್ಗೆನೇ ಹೇಳಿ ಹೋಗಿದ್ರು. ಆಮೇಲೆ ಈ ರೀತಿ ಆಯಿತು ಅಂತ ಹೇಳ್ತಾರೆ ಆಪ್ತರ ಬಳಿ. ಸರ್ 2 ತಿಂಗಳು ಟೈಮ್ ತೊಗೊಳ್ಳೋದಲ್ವಾ, ಇದು ಸರಿ ಇಲ್ಲ ನೀವು ಒಪ್ಕೊಂಡು ಬಂದಿದ್ದು ಅಂತ ಹೇಳಿದಾಗ ಗದರಿ ಎಲ್ಲರನ್ನ ಬಾಯಿ ಮುಚ್ಚಿಸಿದ್ದಾರೆ. ಏನ್ರಯ್ಯ ಎಲ್ಲ ಹೇಳೋದೆಲ್ಲ ಹೇಳಾಗಿದೆ, ನೀವೇನು ಮಾತಾಡೋಕ್ಕೆ ಹೋಗಬೇಡಿ, ಹೈಕಮಾಂಡ್ ಹೇಳಿದ್ದನ್ನು ನಾನು ಒಪ್ಕೊಂಡಿದ್ದೀನಿ ಅಂತ ಅಷ್ಟು ಹೇಳಿ ಮಾತು ಮುಗಿಸಿದ್ದಾರೆ. ಇನ್ನೇನು ಮಾತಾಡಿಲ್ಲ ಅನ್ನೋದು ಗೊತ್ತಾಗ್ತಿದೆ ಈಗ. ಸೊ ಸಿದ್ದರಾಮಯ್ಯನವರು ಈಗ ರಾಜೀನಾಮೆಗೆ ಒಪ್ಪಿದ್ದಾರೆ, ಮುಂದೇನು ಅನ್ನೋ ಕುತೂಹಲ. DCM 4 ಜನ ಆಗ್ತಾರೆ, ಅದು ಸಿದ್ದರಾಮಯ್ಯ ಕಡೆಯಿಂದನೇ ಡಿಮ್ಯಾಂಡ್ ಇರುತ್ತೆ ಸಹಜವಾಗಿ. ಅವರ ಆಪ್ತರನ್ನೆಲ್ಲ ಆಯಕಟ್ಟಿನ ಜಾಗದಲ್ಲಿ ಕೂರಿಸೋದಕ್ಕೆ. ಸತೀಶ್ ಜಾರಕಿಹೊಳಿ ಅವರು DCM ಆಗೋದು ಡೌಟು, ಯಾಕಂದರೆ ಅವ್ರ ಪಕ್ಷದ ಅಧ್ಯಕ್ಷರಾಗಿ ಹೆಚ್ಚು ಹಿಡಿತ ಸಾಧಿಸೋದಕ್ಕೆ ಮುಂದಿನ ಚುನಾವಣೆಯಲ್ಲಿ ತನ್ನ ನಾಯಕತ್ವಕ್ಕೆ ಅಂತ ತಯಾರಿ ಮಾಡ್ಕೊಳ್ತಿರೋದ್ರಿಂದಾಗಿ ಸಚಿವ ಸ್ಥಾನ ಇಟ್ಟುಕೊಂಡು ಅಧ್ಯಕ್ಷಗಿರಿ ತಗೊಳ್ಬಹುದು ಹೆಚ್ಚಂದರೆ, ಇಲ್ಲ ಸಚಿವ ಸ್ಥಾನನೂ ಬೇಡ ನನಗೆ ಅಂತ ಹೇಳೋ ಚಾನ್ಸಸ್ಸು ಇದೆ. ಸತೀಶ್ ಜಾರಕಿಹೊಳಿ ಅವರು ಹೇಳೋಕ್ಕಾಗಲ್ಲ, ಅವರು ತುಂಬ ಸ್ಟ್ರಾಂಗ್ ಆಗಿ ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ಬೇಕಾದ ತಯಾರಿ ಮಾಡಬೇಕು, ತನ್ನ ಬಲ ಹೈಕಮಾಂಡ್ಗೆ ತಲುಪಿಸ್ಬೇಕು ಅಂದರೆ ಸರಿಯಾದ ಸಮಯ ಕೊಡಬೇಕು ಅಂತ ಅವ್ರ ಲೆಕ್ಕಾಚಾರ ಇದೆ. ಸೊ ಸತೀಶ್ ಜಾರಕಿಹೊಳಿ ಅವರು DCM ಆಗಲಿಕ್ಕಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು DCM ಆಗಬಹುದು. ಯತೀಂದ್ರ ಸಿದ್ದರಾಮಯ್ಯನವರು ಕುರುಬ ವೋಟ್ ಬ್ಯಾಂಕ್ ತುಂಬ ಇಂಪಾರ್ಟೆಂಟು ಕಾಂಗ್ರೆಸ್ಗೆ, ಸಿದ್ದರಾಮಯ್ಯನವ್ರನ್ನ ಗೌರವಯುತವಾಗಿ ಬೀಳ್ಕೊಟ್ಟಂಗೂ ಆಗುತ್ತೆ. ಯತೀಂದ್ರ ಅವ್ರನ್ನ ಮತ್ತು ಜಮೀರ್ ಅಹಮದ್ ಖಾನ್ ಅವ್ರಿಗೂ ಹೇಳೋಕ್ಕಾಗಲ್ಲ, ಈಗೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗಿರೋದು ಅದು ಇದು ಎಲ್ಲ ಇರೋದ್ರಿಂದ ಜಮೀರ್ ಅವ್ರನ್ನ DCM ಮಾಡಬಹುದು. ಸೊ ಒಂದು SC ಮತ್ತು ಒಬ್ಬರನ್ನ ಕುರುಬ ಸಮುದಾಯದಿಂದ ಅಲ್ಪಸಂಖ್ಯಾತರು ಒಬ್ಬರು ಮತ್ತು ಲಿಂಗಾಯತರೊಬ್ಬರು MB ಪಾಟೀಲ್ರು, ಈ ರೀತಿ ಕಾಂಬಿನೇಷನ್ ಕಾಣಿಸ್ತಾ ಇದೆ. 4 ಜನ DCM ಆಗ್ತಾರೆ ಅಂತ. ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯ ಕ್ಯಾಂಪ್ಗೂ ಕೂಡ ಮತ್ತು ಸೀನಿಯರ್ಸ್ಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತರನ್ನು ಅಕಾಮಡೇಟ್ ಮಾಡ್ತಾರೆ. ಒಟ್ಟಾರೆಯಾಗಿ ಈಗ ಹೊಸ ಅಧ್ಯಾಯ ಕರ್ನಾಟಕದಲ್ಲಿ ಶುರುವಾಗ್ತಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಕರ್ನಾಟಕದಷ್ಟೇ ಜವಾಬ್ದಾರಿ ಅಲ್ಲ ಇನ್ನು ಮುಂದೆ ಹೆಗಲಿಗೆ ಬೀಳೋದು. 29ರ ಚುನಾವಣೆ ಕರ್ನಾಟಕದ ಜೊತೆಗೆ ಬೇರೆ ಕಡೆನೂ ಅವ್ರು ಗಮನ ಹರಿಸ್ಬೇಕಾಗತ್ತೆ, ಅಕ್ಕಪಕ್ಕದ ರಾಜ್ಯಗಳ ಕಡೆಗೆ ಗಮನ ಹರಿಸ್ಬೇಕಾಗತ್ತೆ. ಎಲ್ಲ ಬಗೆಯಲ್ಲೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಈ ರೀತಿಯಲ್ಲಿ ಅವರು ತನ್ನ ರಾಜ್ಯವನ್ನು ಮೀರಿ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅನ್ನೋದೇ ಸೋನಿಯಾ ಪ್ರಿಯಾಂಕಾ ಅವರ ಆಯ್ಕೆಗೆ ಕಾರಣವಾಗಿರೋದು. ಸೊ ಈಗ ಕರ್ನಾಟಕದಲ್ಲಿ ಬದಲಾದ ಸ್ವರೂಪದಲ್ಲಿ ಸವಾಲುಗಳನ್ನೆಲ್ಲ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ, BJP ಅವ್ರು ಏನು ಮಾಡ್ತಾರೆ ಇನ್ನು ಮುಂದೆ ಅನ್ನೋದನ್ನು ಕಾದು ನೋಡಬೇಕು. ಯಾಕಂದರೆ ಎಲ್ಲ ಅವಕಾಶ ಏನೇನು ಸೃಷ್ಟಿಯಾಗುತ್ತೋ ಅದನ್ನು BJP ಕಾದು ಕುಳಿತಿರುತ್ತೆ. ಸಹಜವಾಗಿ SIR ಪ್ರಕ್ರಿಯೆ ತುಂಬ ಸ್ಟ್ರಾಂಗ್ ಆಗಿ BJP ಮತ್ತು ಚುನಾವಣಾ ಆಯೋಗವನ್ನು ಎದುರಿಸಬೇಕು ಅಂದರೆ ಒಂದು ಹವಾ ಎಬ್ಬಿಸಿದಾರಲ್ಲ. ಎಲ್ಲೆಲ್ಲಿ ಪ್ರತಿಪಕ್ಷಗಳ ಸರ್ಕಾರ ಇದೆಯೋ ಅಲ್ಲೆಲ್ಲ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಇದು ದೊಡ್ಡ ಅಸ್ತ್ರವಾಗಿದೆ. ರಾಹುಲ್ ಗಾಂಧಿಯವರ ಬ್ರಹ್ಮಾಸ್ತ್ರ ಇದು SIR ವಿರುದ್ಧ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅದನ್ನು ಎಷ್ಟು ಸಮರ್ಪಕವಾಗಿ ನಿಭಾಯಿಸ್ತಾರೆ. ಸುಮಾರು ಸವಾಲುಗಳಂತೂ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಆಪ್ತರು ಎಲ್ಲರೂ ಈಗ ಬಂದು ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಿದ್ದಾರೆ. ಮಾತುಕತೆ ಅಂತಿಮವಾಗಿ ಏನಾದರೂ ಸಾಧ್ಯನಾ ಅನ್ನೋ ರೀತಿಯಲ್ಲೆಲ್ಲ ಮಾತುಕತೆಗಳು ನಡೀತಿದ್ದಾವೆ. ಬಟ್ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡಿರೋದ್ರಿಂದಾಗಿ ಕರ್ನಾಟಕದಲ್ಲಿ ಈಗ
ಚಾಪ್ಟರ್ ಚೇಂಜ್ ಆಗ್ತಿರೋದಂತೂ ಫಿಕ್ಸ್ ಆಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.